ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 1. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹೇ ಕೃಷ್ಣ, ಯಾವ ಮನುಷ್ಯರು ಶಾಸ್ತ್ರವಿಧಿಯನ್ನು ಉತ್ಸೃಜ್ಯ ತ್ಯಾಗ ಮಾಡಿ ಶ್ರದ್ಧೆಯಿಂದ ಅನ್ವಿತಾಃ ಕೂಡಿದವರಾಗಿ ಯಜಂತೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೋ ತೇಷಾಂ ಅವರ ನಿಷ್ಠಾ ಸ್ಥಿತಿಯು ತು ಮತ್ತೆ ಕಾ ಎಂತಹದು ಸತ್ವಂ ಸಾತ್ವಿಕವೋ ಆಹೋ ಅಥವಾ ರಜಃ ರಾಜಸವೋ ತಮಃ ತಾಮಸವೋ. ಅರ್ಜುನ ಹೇಳಿದನು, ಹೇ ಕೃಷ್ಣ, ಯಾವ ಮನುಷ್ಯರು ಶಾಸ್ತ್ರವಿಧಿಯನ್ನು ತ್ಯಾಗ ಮಾಡಿ ಶ್ರದ್ಧೆಯಿಂದ ಯುಕ್ತರಾಗಿ ದೇವತೆಗಳ ಪೂಜೆಯನ್ನು ಮಾಡುತ್ತಾರೋ ಅವರುಗಳ ಸ್ಥಿತಿಯು ಎಂತಹದು, ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಪರಮಾತ್ಮನು ಏನು ಹೇಳಿದ್ದನೋ ಅದಕ್ಕೆ ಪ್ರಶ್ನಾರ್ಥಕವಾಗಿ ಅರ್ಜುನನು ಇಲ್ಲಿ ತನ್ನ ಸಂಶಯವನ್ನು ಪರಮಾತ್ಮನ ಮುಂದಿಡುತ್ತಾನೆ. ಅರ್ಜುನನ ಈ ಪ್ರಶ್ನೆಯು 17ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ಉಪದೇಶಿಸಲಿರುವ ವಿಷಯಕ್ಕೆ ಬೀಜಭೂತವಾಗಿದೆ. ಸಾಧನೆಗಳಲ್ಲಿ ಎಷ್ಟು ವಿಧ, ಯಾವ ರೀತಿ ಸಾಧನೆಗಳನ್ನು ಮಾಡಬೇಕು, ಯಾವ ರೀತಿಯ ಸಾಧನೆಗಳನ್ನು ಮಾಡಬಾರದು ಎಂಬುದನ್ನೆಲ್ಲ ಪರಮಾತ್ಮನು ವಿಸ್ತಾರವಾಗಿ ಈ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಶಾಸ್ತ್ರವನ್ನು ತಿಳಿದುಕೊಳ್ಳುವುದು ಎಲ್ಲರಿಗೂ ಸುಲಭ ಸಾಧ್ಯವಾದುದಲ್ಲ. ಕೆಲವರು ಅದನ್ನು ಓದಿ ತಿಳಿದುಕೊಳ್ಳಬಹುದು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವುದು ಅವರಿಗೂ ಕಷ್ಟವಾಗಬಹುದು. ಗಡಿಬಿಡಿಯ ಈ ಪ್ರಪಂಚದಲ್ಲಿ ಶಾಸ್ತ್ರವನ್ನು ತಿಳಿದುಕೊಂಡು ಸಾಧನೆ ಮಾಡುವ ವ್ಯವಧಾನವು ಎಷ್ಟೋ ಜನರಿಗೆ ಇರುವುದಿಲ್ಲ. ಆದರೂ ಕೂಡ ಅಂತಹವರು ತಾವು ಮಾಡುವ ಸಾಧನೆಯನ್ನು ಪೂರ್ಣ ಶ್ರದ್ಧೆಯಿಂದ ಮಾಡುತ್ತಿರಬಹುದು. ಹೀಗಿರುವಾಗ ಅವರು ಮಾಡುವ ಸಾಧನೆಯು ಶಾಸ್ತ್ರಸಮ್ಮತವಾದುದು ಹೌದೋ ಅಲ್ಲವೋ ಎಂಬುದು ಪ್ರಶ್ನೆ. ಇಲ್ಲಿ ಯಜ್ಞ ಎಂದರೆ ಪೂಜೆ ಎಂಬರ್ಥದಲ್ಲಿ ತೆಗೆದುಕೊಳ್ಳಬೇಕು. ವ್ಯಾಪಕವಾದ ಅರ್ಥದಲ್ಲಿ ಹೇಳುವುದಾದರೆ ಮಾಡುವ ಎಲ್ಲ ಕೆಲಸವೂ ಯಜ್ಞವೇ ಆಗುತ್ತದೆ. ಶಾಸ್ತ್ರವಿಧಿಯನ್ನು ತಿಳಿದುಕೊಳ್ಳದೆ ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿಯು ಕಾರ್ಯನಿರತನಾಗುವುದಾದರೆ ಅವನ ನಿಷ್ಠೆಯು ಸಾತ್ವಿಕವಾದುದೋ ರಾಜಸವಾದುದೋ ಅಥವಾ ತಾಮಸವಾದುದೋ ಎಂಬುದು ಅರ್ಜುನನ ಪ್ರಶ್ನೆ.